ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಲೀವ್ಗೆ ಜಾಯಿಂಟ್ ಹೇಗೆ ಮಾಡೋದು ಮತ್ತು ಆ ಸ್ಲೀವನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಈಗ ಬಟ್ಟೆ ಶಾರ್ಟೇಜ್ ಇದ್ದಾಗ ಸೈಡಲ್ಲಿ ಪೀಸ್ ಆ್ಯಡ್ ಮಾಡಬೇಕಾಗ್ತದೆ ಸ್ಲೀವ್ಸ್ಗೆ, ಎರಡು ಸೈಡಲ್ಲಿ. ಅದಕ್ಕೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ಸಾಧಾರಣ ಒಂದು 2-2.5 ಇಂಚಿಷ್ಟು ಅಗಲ ಶಾರ್ಟೇಜ್ ಉಂಟು ಈಚೆ ಸೈಡು. ಒಂದು 2 ಇಂಚಸ್ ತೊಗೊಂಡಿದ್ದೇನೆ ನೋಡಿ. ಎರಡೂ ಸೈಡಲ್ಲಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಜಸ್ಟ್ ಒಂದು 1/4 ಇಂಚ್ ಗ್ಯಾಪಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ತುದಿಯಲ್ಲಿ ಒಂದು 1/4 ಇಂಚ್ ಬಿಟ್ಟರೆ ಸಾಕು ನೋಡಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು. ಎರಡು ಒಂದಾದಮೇಲೆ ಒಂದು ಹೊಲಿತಾ ಹೋದರೆ ಟೈಮ್ ಸೇವ್ ಆಗ್ತದೆ, ಬೇಗ ವರ್ಕ್ ಆಗ್ತದೆ. ಈಗ ಇದು ನೋಡಿ 1/4 ಇಂಚಲ್ಲಿ ಇದನ್ನು ಹೀಗೆ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ನಾವೊಂದು ಸ್ಟಿಚ್ ಆದ ಜಾಯಿಂಟ್ ಮಾಡಿದ ನಂತರ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ನೀಟ್ ಬರ್ತದೆ ನೋಡಿ. ಹೀಗೆ ನೀವು ಮತ್ತೊಂದೇನು ಟಿಪ್ಸ್ ಅಂದರೆ, ನೀವು ಅಟ್ಯಾಚ್ ಮಾಡುವಾಗ ಒಂದು ಸಲ ನಾನು ಮೇಲ್ಗಡೆ ಇಟ್ಕೊಂಡು ಅಟ್ಯಾಚ್ ಮಾಡಿದೆ ಪೀಸನ್ನು, ಹೌದಾ ನೋಡಿ. ಮತ್ತೊಂದು ಅಟ್ಯಾಚ್ ಮಾಡುವಾಗ ನಾವು ಕೆಳಬದಿಯಲ್ಲಿ ಇಟ್ಕೊಳ್ಬೇಕು. ನಾವು ಏನು ಗೊತ್ತಾ, ಒಂದು ಸ್ಲೀವ್ಸಲ್ಲಿ ರೈಟು ಮತ್ತು ಲೆಫ್ಟ್ ಎರಡು ಪೀಸ್ ಜಾಯಿಂಟ್ ಕೊಡಬೇಕಲ್ವ. ಒಂದು ಸೈಡ್ ಮಾಡುವಾಗ ಪೀಸನ್ನು ಮೇಲಿಟ್ಕೊಂಡು ಮತ್ತೊಂದು ಸೈಡ್ ಮಾಡುವಾಗ ಕೆಳಗೆ ಇಟ್ಕೊಂಡು ಜಾಯಿಂಟ್ ಮಾಡಿದ್ರೆ ಕರೆಕ್ಟ್ ಬರ್ತದೆ. ಇಲ್ಲಾಂದರೆ ಮತ್ತೆ ಡಬಲ್ ಕೆಲಸ ಆಗ್ತದೆ. ಯಾಕಂದರೆ ಎರಡೂ ಒಂದೇ ಸೈಡ್ ಹಚ್ಚಿ ಬಿಟ್ಟರೆ ಉಂಟಲ್ಲ, ಕರೆಕ್ಟ್ ಬರೋದಿಲ್ಲ. ಇದು ನೋಡಿ ನಾನು ಹಾಗೆ ಇದು ಕೆಳಬದಿಯಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೇನೆ. ನೀವು ವಿಡಿಯೋ ಒಮ್ಮೆ ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗ್ತದೆ. ಇದು ಕೂಡ ಹಾಗೆ ಜಾಯಿನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕಬೇಕು. ಈಚೆ ಟರ್ನ್ ಮಾಡಿಕೊಂಡು ನಾನು ಹೇಗೆ ತೋರಿಸ್ತಾ ಇದ್ದೇನೆ ವಿಡಿಯೋಲಿ ಅದೇ ಥರ ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕಾಗ್ತದೆ. ಎರಡನ್ನೂ ರೆಡಿ ಮಾಡಿಕೊಂಡೆ ನೋಡಿ. ಎರಡನ್ನೂ ರೆಡಿ ಆಯಿತು. ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಶೇಪ್ ಕೊಡಬೇಕು. ಇದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ನೋಡಿ, ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡಿದ್ದೇನೆ. ಸೀದಾ ಇಲ್ಲ ಉಲ್ಟಾ ಹೇಗೆ ಸಹ ಇಟ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಪುನಃ ಒಮ್ಮೆ ಮೆಜರ್ ಮಾಡ್ಕೊಳ್ಳೋದು. ಈಗ ಯಾವುದೇ ಚೆಸ್ಟ್ ಬ್ಲೌಸ್ ಆಗಲಿ, ಚೆಸ್ಟಲ್ಲಿ 4th ಪಾರ್ಟ್ ತೊಗೊಂಡ್ರೆ ಸಾಕಾಗ್ತದೆ. ಮತ್ತು ನಾವು ಈ ಥರ ಕೂಡ ಮೆಜರ್ ಮಾಡ್ಕೊಳ್ಬೋದು. ಚೆಸ್ಟಲ್ಲಿ 4th ಪಾರ್ಟ್ ತೊಗೊಂಡು, ಫಾರ್ ಎಕ್ಸಾಂಪಲ್ 40 ಚೆಸ್ಟ್ ಅಂತಾದರೆ /4 ಅಂದರೆ 10 ಆಗ್ತದೆ. 10ಗೆ ಅರ್ಧ ಅಥವಾ 1 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ಆಗ ಎಕ್ಸೆಸ್ ಇದ್ರೂ ನಾವು ಕಟ್ ಮಾಡ್ಬೋದು, ಮತ್ತು ಶಾರ್ಟೇಜ್ ಆಗಬಾರ್ದಲ್ವ. ಅಕಸ್ಮಾತ್ ಸ್ವಲ್ಪ ಕಡಿಮೆ ಇದ್ರೂ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇಲ್ಲಿ ಫ್ರಂಟಲ್ಲಿ ನೋಡಿ, ಫ್ರಂಟ್ ಮಾರ್ಕ್ ಮಾಡುವಾಗ ಉಂಟಲ್ಲ, ಅರ್ಧ ಅಥವಾ 3/4 ಇಂಚಷ್ಟು ಮಾರ್ಕ್ ಮಾಡಿ ನಾವು ಶೇಪ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ರಿಂಕಲ್ಸ್ ಬರ್ತದೆ ಅಂತ. ಅದೇ ರೀಸನ್ಗೋಸ್ಕರ ನಾವು ಫ್ರಂಟಲ್ಲಿ ಶೇಪ್ ಕೊಡೋದು. ಮತ್ತು ಇದು ನೋಡಿ 2 ಪೀಸ್ ಮಾತ್ರ ಕಟ್ ಮಾಡಬೇಕು ಫ್ರಂಟ್ ಶೇಪ್ ತೆಗಿಲಿಕ್ಕೆ. 4 ಪೀಸ್ ತೊಗೋಬಾರ್ದು, 2 ಪೀಸ್ ಮಾತ್ರ ಕಟ್ ಮಾಡಲಿಕ್ಕೆ. ಇದು ಫ್ರಂಟಲ್ಲಿ ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದು. ನಾನು ಮಿಡ್ಲಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋದು. ಅದು ರೆಡಿ ಆಯಿತು. ಇದು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ನನಗೆ ಮೇನ್ ಫ್ಯಾಬ್ರಿಕಲ್ಲಿ ಕೂಡ ಪೀಸ್ ಶಾರ್ಟೇಜ್ ಉಂಟಲ್ವಾ, ಸೈಡಲ್ಲಿ ಶಾರ್ಟೇಜ್ ಆಗ್ತದೆ. ಅದಕ್ಕೆ ಎರಡೂ ಸೈಡ್ ನಾನು ಲೈನಿಂಗಲ್ಲಿ ಹೇಗೆ ಅಟ್ಯಾಚ್ ಮಾಡಿದೆ ಅದೇ ಥರ ಅಟ್ಯಾಚ್ ಮಾಡ್ಕೊಂಡು ಜಾಯಿನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕ್ಕೊಳ್ಳೋದು. ಇದು ನೋಡಿ, ನಾನು ಇದು ಸ್ಲೀವ್ಸನ್ನು ಸೀದಾ ಇಟ್ಕೊಂಡು ಒಂದು ಕಡೆ ನಾನು ಮೇಲ್ಬದಿಯಿಂದ ಅಟ್ಯಾಚ್ ಮಾಡಿಕೊಂಡೆ. ಈಗ ನೋಡಿ ಮತ್ತೊಂದು ಸೈಡ್ ತೋರಿಸ್ತೇನೆ. ಇದು ಕೆಳಬದಿಯಿಂದ ಅಟ್ಯಾಚ್ ಮಾಡಿ ಮೇಲ್ಗಡೆ ಟಾಪ್ ಸ್ಟಿಚ್ ಹಾಕಿದರೆ ಕರೆಕ್ಟ್ ಆಗ್ತದೆ. ನಾನು ಅದಕ್ಕೆ ಏನು ಗೊತ್ತಾ, ಲೈನಿಂಗ್ ಜಾಯಿನ್ ಮಾಡುವಾಗ ಒಂದು ಮೆಥಡ್ ತೋರಿಸಿದ್ದು, ಅಂದರೆ ಒಂದಾದಮೇಲೆ ಒಂದು 2 ಸ್ಲೀವ್ ಒಟ್ಟಿಗೆ ಹೇಗೆ ಜಾಯಿನ್ ಮಾಡೋದು ಅಂತ. ಈಗ ನಾನು ಅದಕ್ಕೆ ಸಪ್ರೇಟಾಗಿ ತೋರಿಸ್ತಾ ಇದ್ದೇನೆ. ಈಗ ಒಂದು ಸ್ಲೀವ್ಗೆ ನಾನು ಫಸ್ಟ್ ಜಾಯಿನ್ ಮಾಡಿ ತೋರಿಸ್ತಾ ಇದ್ದೇನೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ. ಈಗ ನೋಡಿ, ನಾನು ಒಂದು ಸೈಡ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿ ಟಾಪ್ ಸ್ಟಿಚ್ ಕೊಟ್ಟೆ. ಮತ್ತೊಂದು ಸೈಡ್ ಪೀಸನ್ನು ಸ್ಲೀವ್ಸ್ ಅಡಿಯಲ್ಲಿ ಇಟ್ಟು ಸ್ಟಿಚ್ ಮಾಡಿದ ನಂತರ ಟಾಪ್ ಸ್ಟಿಚ್ ಕೊಟ್ಟೆ. ಅಲ್ಲಿಗೆ ಕರೆಕ್ಟ್ ಆಯಿತು. ಇದು ಮತ್ತೊಂದು ಸ್ಲೀವನ್ನು ಹಾಗೆ ರೆಡಿ ಮಾಡ್ಕೊಳ್ಬೇಕು. ಈಗ ನೋಡಿ, ಇದು ಕೂಡ ಹಾಗೆ ಜಾಯಿಂಟ್ ಆದ ನಂತರ ಟಾಪ್ ಸ್ಟಿಚ್ ಕೊಡೋದು. ಇದು ಕೂಡ ಹಾಗೆ ನಾವು ಒಳಬದಿಯಿಂದ ಟರ್ನ್ ಮಾಡ್ಕೊಂಡು ಕೊಡ್ಬೋದು, ಮೇಲ್ಗಡೆ ಸಹ ಸ್ಟಿಚ್ ಕೊಡ್ಬೋದು ಟರ್ನ್ ಮಾಡಿ. ನಾವು ಸ್ಟಿಚ್ ಮಾಡುವಾಗ ಹೇಗೆ ನಮಗೆ ಅನುಕೂಲ ಆಗ್ತದೆ ಹಾಗೆ ಮಾಡ್ಕೊಳ್ತಾ ಹೋಗಬೇಕು. ಇದು ಕೂಡ ನೋಡಿ, ಅದಕ್ಕೆ ನಾನು 2 ಮೆಥಡಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದು ನಾನು ಸೀದಾ ಮಾಡಿ ಟಾಪ್ ಸ್ಟಿಚ್ ಕೊಡ್ತಾ ಇದ್ದೇನೆ. ಮತ್ತೊಂದು ಸೈಡ್ ನಾನೇನು ಅದು ಉಲ್ಟಾ ಸೈಡಲ್ಲೇ ಹೇಗೆ ಕೊಡಬೇಕಂತ ತೋರಿಸಿದ್ದು. ಇದು ನೋಡಿ, ಇದು ನೋಡಿ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು. ಮತ್ತು ಇದು ಕೂಡ ಹಾಗೆ ಇದು ಸ್ಲೀವ್ಸ್ ನಾವು ಲೈನಿಂಗ್ ಕಟ್ ಮಾಡಿರ್ತೇವಲ್ಲ, ಅದು ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ. ಏನಂದರೆ ನಾವು ಮೇನ್ ಫ್ಯಾಬ್ರಿಕ್ ಬಂದು ನಮ್ಮದು ಬಾರ್ಡ್ರ್ ಮೇಲ್ಗಡೆ ಇಟ್ಕೊಂಡಿದ್ದೇವಲ್ವ, ನಾವು ಲೈನಿಂಗ್ ಇಟ್ಕೊಳ್ಳುವಾಗ ಅದು ಉಲ್ಟಾ ಮಾಡ್ಕೊಳ್ಬೇಕು. ಯಾಕಂದರೆ ಲೈನಿಂಗಿದ್ದು ಉಲ್ಟಾ ಪೋರ್ಷನ್ ಮೇಲೆ ಬಂದು ಸೀದಾ ಪೋರ್ಷನ್ ಕೆಳಗೆ ಬರಬೇಕು. ಈಗ ಬ್ಲೌಸು ಮತ್ತು ಲೈನಿಂಗ್ ಫ್ಯಾಬ್ರಿಕ್ಕು ಸೀದಾ ಆಪೋಸಿಟ್ ಡೈರೆಕ್ಷನ್ ಒಂದಕ್ಕೊಂದು ತಾಗಿಕೊಂಡಿರಬೇಕಾಯ್ತಾ. ಇದು ನಾನೇನು ಗೊತ್ತಾ, ಕೆಳಗಡೆ ಏನು ಗೊತ್ತಾ, ಹೆಮ್ಮಿಂಗ್ ಮಾಡೋ ಕೆಲಸ ಇಲ್ಲ. ಪಟ್ಟಿ ಕೊಡಬೇಕು, ಹೆಮ್ಮಿಂಗ್ ಮಾಡಬೇಕಂತಿಲ್ಲ. ಇದು ಈಸಿ ಮೆಥಡ್, ಫಿನಿಶಿಂಗ್ ಕೂಡ ನೀಟ್ ಇರ್ತದೆ. ಈ ಥರ ನಾನು ಸ್ಟಿಚ್ ಮಾಡಿಕೊಂಡು ತುದಿಯಲ್ಲಿ ಒಂದು 1/4 ಇಂಚಿಂದ ಕಾಲು ಇಂಚಿಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ ನೋಡಿ ಸ್ಟಿಚ್ ಹಾಕ್ಕೊಂಡ ಮೇಲೊಂದು ಟಾಪ್ ಸ್ಟಿಚ್ ಕೊಡಬೇಕು ನೋಡಿ. ಈ ಥರ ಟರ್ನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಬರಬೇಕು ಟಾಪ್ ಸ್ಟಿಚ್ಚು, ಮೇನ್ ಫ್ಯಾಬ್ರಿಕ್ ಮೇಲೆ ಬರಬಾರ್ದು.
ಲೈನಿಂಗ್ ಮೇಲೆ ಜಸ್ಟ್ ನಾವು ನೋಡಿ ಎರಡು ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಬಟ್ಟೆಯನ್ನು ಟಾಪ್ ಸ್ಟಿಚ್ ಕೊಟ್ಟರೆ ಫಿನಿಶಿಂಗ್ ನೀಟ್ ಬರ್ತದೆ, ಮತ್ತು ನಾವು ಟರ್ನ್ ಮಾಡುವಾಗ ಈಸಿ ಆಗ್ತದೆ. ನೋಡಿ ಈ ಥರ ಟರ್ನ್ ಮಾಡುವಾಗ ನೀಟ್ ಫಿನಿಶಿಂಗ್ ಬರ್ತದೆ, ಲೈನಿಂಗ್ ಕಾಣೋದಿಲ್ಲ. ನಾವು ಟಾಪ್ ಸ್ಟಿಚ್ ಯಾಕೆ ಕೊಡೋದು ಅಂದರೆ, ಈಗ ಅಕಸ್ಮಾತ್ ನಾವು ಟಾಪ್ ಸ್ಟಿಚ್ ಕೊಡೋದೆ, ಲೈನಿಂಗ್ ಮೇಲೆ ಟಾಪ್ ಸ್ಟಿಚ್ ಕೊಡದೆ ಟರ್ನ್ ಮಾಡಿದ್ರೆ ಉಂಟಲ್ಲ, ಲೈನಿಂಗ್ ಫ್ಯಾಬ್ರಿಕ್ ಹೊರಗಡೆಯಿಂದ ಕಾಣ್ತದೆ ಬ್ಲೌಸ್ ವೇರ್ ಮಾಡಿದಾಗ. ಆಯಿತಾ, ನಾವು ಸ್ಟಿಚ್ ಕೊಟ್ಟು ಟರ್ನ್ ಮಾಡಿದ್ರೆ ಉಂಟಲ್ಲ, ಅದು ಕಾಣಲಿಕ್ಕೆ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಈಗ ಮತ್ತೆ ಉಳಿದ ಪೋರ್ಷನ್ ಎಲ್ಲ ಜಾಯಿನ್ ಮಾಡ್ಕೊಳ್ಬೇಕು, ಎಲ್ಲ ಸುತ್ತ ಒಂದು ಸ್ಟಿಚ್ ಕೊಡಬೇಕು. ಈಗ ಪ್ರಾಕ್ಟೀಸ್ ಇದ್ದರೆ ನೋಡಿ ನಾನು ಹೀಗೆ ಮಾಡ್ತಾ ಇದ್ದೇನೆ, ಪ್ರಾಕ್ಟೀಸ್ ಇದ್ದರೆ ಹೀಗೆ ಮಾಡ್ಬೋದು. ಇಲ್ಲದಿದ್ದರೆ ನೀವು ಗುಂಡು ಪಿನ್ನೆಲ್ಲ ಹಾಕಿ ಒಂದು 4-5 ಕಡೆ ಗುಂಡು ಪಿನ್ ಸೆಟ್ ಮಾಡ್ಕೊಂಡು ಮಾಡಿದ್ರೆ ಅದು ಕೂಡ ಈಸಿ ಆಗ್ತದೆ. ಇದು ಕೂಡ ಹಾಗೆ ನೋಡಿ, ಕೆಳಗಡೆ ಒಂದು 1/4 ಇಂಚಿಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ ನೋಡಿ ಇದು ಒಂದು ಹಾಕ್ಕೊಂಡೆ, ಜಾಯಿನ್ ಮಾಡಿಕೊಂಡೆ, ಎರಡನ್ನು ಸಹ ಜಾಯಿನ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಟಾಪ್ ಸ್ಟಿಚ್ ಮತ್ತು ಇದನ್ನು ಟರ್ನ್ ಮಾಡ್ಕೊಳ್ಳೋದು ನೋಡಿ ಈ ಥರ. ಮತ್ತು ಸುತ್ತ ಸ್ಟಿಚ್ ಮಾಡ್ಕೊಳ್ಬೇಕು, ಅಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನು ಜಾಯಿನ್ ಮಾಡ್ಕೊಳ್ಳೋದು. ಜಾಯಿನ್ ಮಾಡಿದ ನಂತರ ಮತ್ತೆ ಎಕ್ಸಸ್ ಇರ್ತದಲ್ವ ಮೇನ್ ಫ್ಯಾಬ್ರಿಕಲ್ಲಿ, ಅದನ್ನೆಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಯಾರಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೇನೆ. ಇದು ಕೂಡ ಹಾಗೆ ನೋಡಿ, ಎಕ್ಸೆಸ್ ಉಂಟಲ್ಲ ಮೇನ್ ಫ್ಯಾಬ್ರಿಕ್ ನಾವು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನಾನೆಲ್ಲ ಕಟ್ಟಿಂಗ್ ವಿಡಿಯೋಲ್ಲಿ ಕೂಡ ಲೈನಿಂಗಿಂತ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಹೆಚ್ಚೇ ಕಟ್ ಮಾಡ್ಕೊಳ್ತೇನೆ. ಇದು ಎಕ್ಸೆಸ್ ಇದ್ದದನ್ನು ಮತ್ತೆ ಟ್ರಿಮ್ ಮಾಡಿಕೊಂಡ್ರೆ ಮತ್ತು ಫಿನಿಶಿಂಗ್ ನೀಟ್ ಬರ್ತದೆ. ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಸೇಮ್ ಕಟ್ ಮಾಡ್ಕೊಂಡ್ರು ಉಂಟಲ್ಲ, ಕೆಲವೊಮ್ಮೆ ಶಾರ್ಟೇಜ್ ಆಗೋ ಚಾನ್ಸಸ್ ಇರ್ತದೆ ಮೇನ್ ಫ್ಯಾಬ್ರಿಕ್. ಅದೇ ಒಂದು ರೀಸನ್ನಿಂದ ನಾವು ಮೇನ್ ಫ್ಯಾಬ್ರಿಕನ್ನು ಸ್ವಲ್ಪ ಹೆಚ್ಚು ಕಟ್ ಮಾಡ್ಕೊಳ್ಬೇಕು, ಜಸ್ಟ್ ಒಂದು 1/4 ಇಂಚಷ್ಟು ಅಷ್ಟೇ, ಅದು ಬಟ್ಟೆ ನೋಡಿಕೊಂಡು. ಇದು ನಾನೇನಂದರೆ ಒಂದು ಈ ಬ್ಲೌಸ್ ಸ್ಟಿಚಿಂಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಈಗ ಅದಕ್ಕೆ ನಾನು ಮೆಜರ್ಮೆಂಟ್ ಹೇಳ್ತಾ ಇಲ್ಲ, ಯಾಕಂದರೆ ಎಲ್ಲ ನೀವು ಯಾವುದೇ ಮೆಜರ್ಮೆಂಟ್ ಬ್ಲೌಸ್ ಹೊಲಿದ್ರೂ ಮೆಥಡ್ ಇದೆ ಸೇಮ್. ಅದಕ್ಕೋಸ್ಕರ ನಾನೆಲ್ಲ ಎಲ್ಲದಕ್ಕೂ ಅಪ್ಲೈ ಆಗ್ತದೆ ಅಂದ್ಕೊಂಡು ನಾನು ಹೀಗೆ ತೋರಿಸ್ತಾ ಇದ್ದೇನೆ ನೋಡಿ. ಹೀಗೆ ಸೆಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೆಳಗಡೆ ಸ್ಲೀವ್ ರೌಂಡ್ ಉಂಟಲ್ಲ, ಅದನ್ನು ಹಾಕ್ಕೊಂಡು ಸೀಮ್ ಅಲೌನ್ಸ್ ಹಾಕ್ಕೊಳ್ಬೇಕು. ಆಯಿತಾ, ಈಗ ಕೆಳಗೆ ಸಾಧಾರಣ ಒಂದು ಸ್ಲೀವ್ ರೌಂಡ್ 13 ಇಂಚ್ ಇದ್ದರೆ 6.5 ತೊಗೊಳ್ಬೇಕು, 12 ಇದ್ದರೆ 6 ಇಂಚು, ಆ ಥರ ತೊಗೊಂಡು ಸೀಮ್ ಅಲೌನ್ಸ್ ನಾವು ಎಷ್ಟು ತೊಗೊಳ್ತೇವೆ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ, 2 ಇಂಚು, 1.5, 2.5 ಎಷ್ಟು ಬೇಕಾದ್ರೂ ತೊಗೊಳ್ಬೋದು. ನಾವು ಅಲ್ಲಿ ಎಷ್ಟು ತೊಗೊಂಡಿರ್ತೇವೆ ಬ್ಲೌಸ್ ಕಟ್ ಮಾಡುವಾಗ ಸ್ಲೀವ್ಸಿಗೆ ಕೂಡ ಅಷ್ಟೇ ತೊಗೊಳ್ಬೇಕು. ಈಗ ನೋಡಿ ಲೆವೆಲ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾನು. 2 ಪೀಸ್ ಲೆವೆಲ್ ಇರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು, ಹಾಗಾಗಿ ಸೆಟ್ ಮಾಡ್ಕೊಂಡದ್ದು. ಈಗ ನೋಡಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎಲ್ಲ ಕರೆಕ್ಟ್ ಉಂಟಾ ನೋಡ್ಕೊಳ್ಬೇಕು, ಮತ್ತು 2 ಪೀಸ್ ಕೂಡ ಕರೆಕ್ಟ್ ಇರಬೇಕು. ಏನಾದರೂ ಒಂದು ಅರ್ಧ ಇಂಚು 1 ಇಂಚೆಲ್ಲ ಸ್ವಲ್ಪ ಆಚೆ ಈಚೆ ಆದರೆ ಫಿನಿಶಿಂಗ್ ನೀಟ್ ಬರೋಲ್ಲ. ಈಗ ನೋಡಿ ನಾನಿದು ಫ್ರಂಟಲ್ಲಿ ಒಂದು ಹೆಮ್ಮಿಂಗ್ ಮಾಡೋ ಕೆಲಸ ಎಲ್ಲ ಹಾಗೆ ಸ್ಟಿಚ್ ಕೊಡ್ತಾ ಇದ್ದೇನೆ. ಇದು ಕೂಡ ಏನು ಗೊತ್ತಾ, ಲಾಸ್ಟ್ ವಿಡಿಯೋಲಿ ತೋರಿಸಿರಲಿಲ್ಲ. ಇದು ನೋಡಿ, ಇದು ನಾನು ಫ್ರಂಟಲ್ಲಿ ರೈಟ್ ಸೈಡ್ ಲೇಸ್ ಅಟ್ಯಾಚ್ ಮಾಡಿದ್ದೆ. ನಾನು ಅದನ್ನು ಲೇಸ್ ಅಟ್ಯಾಚ್ ಮಾಡಿ ಮತ್ತು ಇದು ಕೊಟ್ಟಿದ್ದೆ ನಾನು, ಏನು ಗೊತ್ತಾ, ನೆಕ್ ಪೀಸ್ ಕೊಟ್ಟಿದ್ದೆ. ಅದನ್ನೀಗೆ ಫೋಲ್ಡ್ ಮಾಡಿದ್ರೆ ಸಾಕು, ಹೆಮ್ಮಿಂಗ್ ಮಾಡಬೇಕಂತಿಲ್ಲ. ಅಂದರೆ ಅದು ಸ್ಟಿಚ್ ಕಾಣೋದಿಲ್ಲ, ಹೇಗಿದ್ರೂ ಲೇಸ್ ಇರ್ತದಲ್ವ, ಲೆಫ್ಟ್ ಸೈಡ್ ಹೇಗೂ ಕಾಣೋದಿಲ್ಲ, ಸೆರಗಲ್ಲಿ ಕವರ್ ಆಗ್ತದಲ್ವ, ಅದಕ್ಕೆ ಹೆಮ್ಮಿಂಗು ಮಾಡ್ಬೋದು, ಸ್ಟಿಚ್ ಕೂಡ ಕೊಡ್ಬೋದು, ಅದು ನಿಮ್ಮ ಚಾಯ್ಸ್. ಇದು ನೂಲೆಲ್ಲ ಎಕ್ಸೆಸ್ ಇದ್ದದನ್ನು ಟ್ರಿಮ್ ಮಾಡಿಕೊಂಡು ಕರೆಕ್ಟ್ ಮಾಡ್ಕೊಳ್ಬೇಕು. ಇದು ನೋಡಿ ಸ್ಲೀವ್ಸನ್ನು ಬ್ಲೌಸ್ಗೆ ಜಾಯಿನ್ ಮಾಡ್ತಾ ಇದ್ದೇನೆ. ಫ್ರಂಟು ಬ್ಯಾಕನ್ನು ನೋಡ್ಕೊಳ್ಬೇಕು ನಾವು ಫಸ್ಟ್. ಈಗ ಶೋಲ್ಡ್ರ್ ಪಾರ್ಟ್ ಉಂಟಲ್ವ, ಶೋಲ್ಡ್ರ್ ಜಾಯಿನ್ ಮಾಡಿರ್ತೇವಲ್ವ, ಅಲ್ಲಿಂದ ಶುರು ಮಾಡಬೇಕು ನಾವು. ಬ್ಲೌಸಲ್ಲಿ ಫ್ರಂಟು ಬ್ಯಾಕು ನೋಡಿಕೊಂಡು ಮತ್ತೆ ಅದ್ರ ಪ್ರಕಾರನೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಮತ್ತು ನಾನೀಗ ನೋಡಿ ಎಂಡ್ವರೆಗೆ ಹೋಗಿ ಪುನಃ ಅಲ್ಲಿಂದ ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೇನೆ. ಇದು ಕೆಲಸ ಬೇಗ ಆಗ್ತದೆ, ಪುನಃ ಮಧ್ಯದಿಂದ ಸ್ಟಾರ್ಟ್ ಮಾಡಬೇಕಾಗಿಲ್ಲ. ನಾವು ಹೀಗೆ ಇಲ್ಲಿವರೆಗೆ ಹೋಗಿ ಮಧ್ಯವರೆಗೆ ಹೋಗಿ ಮತ್ತು ಹಾಗೆ ಕಂಟಿನ್ಯೂ ಮಾಡೋದು. ಮತ್ತೊಂದು ಸೈಡ್ ಕಂಟಿನ್ಯೂ ಮಾಡಿ ಅದು ಎಂಡ್ ಆದ ನಂತರ ಇದೇ ಥರ ನಾವು ಟರ್ನ್ ಮಾಡ್ಕೊಂಡು ಬಂದು ಮಧ್ಯಕ್ಕೆ ನಿಲ್ಲಿಸಬೇಕು. ಆಗ ನಮಗೇನು ಗೊತ್ತಾ, 2 ಸ್ಟಿಚ್ಚು ಆಗ್ತದೆ, 2 ಸ್ಟಿಚ್ಚು ಒಟ್ಟಿಗೆ ಆಗ್ತದೆ. ಆ್ಯಕ್ಚುಲಿ ನಾನು ಎಲ್ಲ ಕಡೆ 2 ಸ್ಟಿಚ್ ಕೊಡ್ತೇನಲ್ವ, ಈಗ ಟಕ್ಸಿಗಾಗಲಿ ಯಾವುದಕ್ಕೆ ಆಗಲಿ 2 ಸ್ಟಿಚ್ ಕೊಟ್ಟರೆ ಗಟ್ಟಿ ಬರ್ತದೆ. ಈಗ ನೋಡಿ ರೆಡಿ ಆಯಿತು ಒಂದು ಸ್ಲೀವ್ಸ್. ಮತ್ತೊಂದು ಸೈಡ್ ಕೂಡ ಹಾಗೆ ನಾವು ಫ್ರಂಟನ್ನು ಬ್ಯಾಕನ್ನು ನೋಡ್ಕೊಳ್ಬೇಕು. ನಾವೊಂದು ಕಟ್ ಮಾರ್ಕ್ ಕೊಟ್ಟಿರ್ತೇವಲ್ಲ, ಅದು ಫ್ರಂಟ್ ಬರೋ ಹಾಗೆ ನೋಡ್ಕೊಳ್ಬೇಕು. ಇದು ಕೂಡ ಅಷ್ಟೇ ಆಪೋಸಿಟ್ ಡೈರೆಕ್ಷನಲ್ಲಿ ಬ್ಲೌಸನ್ನು ಸೀದಾ ಇಟ್ಕೊಂಡು ಸ್ಲೀವ್ಸನ್ನು ಉಲ್ಟಾ ಇಟ್ಕೊಳ್ಬೇಕು, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಸೀದಾ ಇದು ಸೀದಾ ಮೇಲೆ ಬರಬೇಕು ಬ್ಲೌಸು, ಮತ್ತು ಲೈನಿಂಗ್ ಕಾಣಬೇಕು. ಸ್ಲೀವ್ಸಿದ್ದು ಲೈನಿಂಗ್ ಮೇಲ್ಗಡೆ ಬರಬೇಕು, ಆ ಥರ ನೋಡಿ. ನಾನು ಫಸ್ಟ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಥರ ಅರ್ಧದಿಂದ ಶುರು ಮಾಡಿ ಎಂಡ್ವರೆಗೆ ಹೋಗಿ ಪುನಃ ಅಲ್ಲಿಂದನೇ ಟರ್ನ್ ಮಾಡಿಕೊಂಡು ಪುನಃ ಫುಲ್ ಸ್ಟಿಚ್ ಮಾಡಬೇಕು
ಫ್ರಂಟು ಅಲ್ಲಿಂದ ಫುಲ್ ಟೋಟಲ್ ಕಂಟಿನ್ಯೂ ಮಾಡ್ತಾ ಹೋಗಿ ಮತ್ತೆ ಟರ್ನ್ ಮಾಡ್ಕೊಂಬಂದು ಮಿಡ್ಲಿಗೆ ಸ್ಟಾಪ್ ಮಾಡೋದು. ಟೋಟಲ್ 2 ಸ್ಟಿಚಸ್ ಆಗ್ತದೆ. ಸ್ಟಿಚ್ ಮಾಡುವಾಗ ಬಟ್ಟೆಯನ್ನು ಎಳಿಬಾರ್ದು, ಹಾಗೆ ಫ್ರೀ ಬಿಡಬೇಕು. ನೀವು ಹೀಗೆ ಕಂಟಿನ್ಯೂ ಹೊಲಿತಾ ಹೋದರೆ ಟೈಮ್ ಸೇವ್ ಆಗ್ತದೆ. ಈಗ ನೋಡಿ, ಏನಾದರೂ ನೂಲು ಏನಾದರೂ ಬಟ್ಟೆ ಎಕ್ಸಸ್ ಇದ್ದರೆ ಟ್ರಿಮ್ ಮಾಡೋದು. ಇದು ನೋಡಿ, ನಾವು ಪ್ರೆಸ್ ಬಟನ್ ಇಡಲಿಕ್ಕೆ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ. ಇದು ನೋಡಿ, ಇದನ್ನು ಮತ್ತೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸೋದು. ಈಗ ನಾವು ಸ್ಟಿಚ್ ಮಾಡುವಾಗ ಸಹ ಅಟ್ಯಾಚ್ ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋಲಿ ಅಪ್ಲೋಡ್ ಮಾಡಿದ್ದೇನೆ. ಮತ್ತೊಂದು ವಿಡಿಯೋ ನಾನು ತೋರಿಸ್ತೇನೆ ನೋಡಿ. ಈಗ ಸ್ಲೀವ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.